BMRDA ರೇರಾ ರಿಜಿಸ್ಟರ್ NP ಅಪ್ರೂವ್ಡ್ ಇಂಡಿವಿಜುವಲ್ ಏಕತಾ ಸೈಟ್ಸ್ ಮ್ಯಾಮ್ ಇದು. ಮ್ಯಾಮ್ ಈ ಲೇಔಟ್ ಅಲ್ಲಿ 2 ಲಕ್ಷ ಲೀಟರ್ ವಾಟರ್ ಕೆಪಾಸಿಟಿ ವಾಟರ್ ಟ್ಯಾಂಕ್ ಇದೆ ಮ್ಯಾಮ್. ಮೇಡಮ್ ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂಥ 18 ಎಕರೆ ಲೇಔಟ್ BMRDA ಪ್ರಾಜೆಕ್ಟ್ ಮ್ಯಾಮ್ ಇದು. ಮೇನ್ ರೋಡು 60 ಫೀಟು, ಸಬ್ ರೋಡು 30 ಫೀಟ್ ರೋಡ್ ಇದೆ ಮ್ಯಾಮ್. ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಇಂಡಿವಿಜುವಲ್ ಡ್ರೈನೇಜು, ಎಲೆಕ್ಟ್ರಿಸಿಟಿ ಕೂಡ ಆಗಿದೆ. ಇಂಡಿವಿಜುವಲ್ಗೂ ಕೂಡ ಸೈಟ್ ಮಾರ್ಕಿಂಗ್ ಮಾಡಿದ್ವಿ ಸರ್. ಮತ್ತೆ ತಡ ಮಾಡ್ತಿದ್ರೆ ಆದಷ್ಟು ಬೇಗ ಬನ್ನಿ. ಸ್ಪಾಟ್ ಬುಕ್ಕಿಂಗ್ 1 ಲ್ಯಾಕ್ ಕೊಟ್ಟು ಬುಕ್ ಮಾಡ್ಕೊಂಡವ್ರಿಗೆ 5 ಗ್ರಾಮ್ ಗೋಲ್ಡ್ ಫ್ರೀ ಇದೆ. ಮತ್ತೆ ಯೋಚನೆ ಮಾಡ್ತಾ ಇದ್ದೀರಾ? ಆದಷ್ಟು ಇವತ್ತೇ ಬನ್ನಿ, ಈಗಲೇ ಬನ್ನಿ. ನಾನಿವತ್ತು ಕ್ಯಾಸಲ್ ಹೋಮ್ಸ್ ಅವರ ಒಂದು ಹೊಸ ಲೇಔಟಿಗೆ ಬಂದಿದ್ದೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಏಕಾತಾ ಸೈಟ್ಸ್ನ ತೋರಿಸಿ, ಏಕಾತಾ ಸೈಟ್ಸ್ನ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನಿವತ್ತು BMRDA ರೇರಾ ಅಪ್ರೂವ್ ಆಗಿರೋಂಥ ಏಕಾತಾ ಸೈಟ್ಸ್ನ ತೊಗೊಂಡು ಬಂದಿದ್ದೀನಿ. ತುಂಬಾ ನಿಯರ್ ಬೈ ಇದೆ ಫ್ರೆಂಡ್ಸ್. ನೆಲಮಂಗಲ ಕುಣಿಗಲ್ ಮೇನ್ ರೋಡಿಂದ ತುಂಬಾ ನಿಯರ್ ಬೈ. ಕನೆಕ್ಟಿವಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅವಾಗಲೇ ನೋಡ್ತಾ ಇದ್ರಲ್ಲ, ಟಾರ್ ಆಗಿರಲಿ, ಎಲೆಕ್ಟ್ರಿಸಿಟಿ ಆಗಿರಲಿ, ವಾಟರ್ ಕನೆಕ್ಷನ್ ಆಗಿರಲಿ, ಪ್ರತಿಯೊಂದೂ ಫುಲ್ಲಿ ಕಂಪ್ಲೀಟೆಡ್ ಲೇಔಟ್ ಅಂತಲೇ ಹೇಳ್ಬೋದು. ಇದು ಈ ತಿಂಗಳು ಅಂದರೆ ಏಪ್ರಿಲ್ 30ನೇ ತಾರೀಕುವರೆಗೂ ಯಾರು ಸ್ಪಾಟ್ ಬುಕ್ಕಿಂಗ್ ಮಾಡ್ತಾರೆ ಅವ್ರಿಗೆ ಲೇಔಟ್ ಕಡೆಯಿಂದ 5 ಗ್ರಾಮ್ ಗೋಲ್ಡ್ ಕಾಯಿನ್ ಫ್ರೀ ಕೂಡ ಸಿಗ್ತಾ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಜೊತೆ ಹರ್ಷಿತಾ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ ಮ್ಯಾಮ್. ಬನ್ನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವೇ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಎಷ್ಟೋ ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಮೇಡಮ್ ಏಕಾತಾ ಸೈಟ್ಸ್ನ ತೋರಿಸಿ, ಏಕಾತಾ ಸೈಟ್ಸ್ನ ತೋರಿಸಿ ಅಂತ ಹೇಳ್ಬಿಟ್ಟು. ಅದು ಕೂಡ ನಿಮ್ಮ ಲೇಔಟ್ ಇವತ್ತು ಬರೀ ಏಕಾತಾ ಅಂತಾನೆ ಅಲ್ಲ, ರೇರಾ ಕೂಡ ಅಪ್ರೂವ್ ಆಗಿದೆ. ಹಾಂ ಮ್ಯಾಮ್, ಇದು ಟೋಟಲ್ ಪ್ರಾಜೆಕ್ಟ್ ಬಂದು ನಮ್ಮದು 18 ಏಕರ್ಸಲ್ಲಿ ಮಾಡಿರೋದು. ಸೊ ಇದು ನಿಮಗೆ BMRDA ರೇರಾ ಮತ್ತು NPA ಕೂಡ ಅಪ್ರೂವ್ಡ್ ಇದೆ. ಸೊ ಇಲ್ಲಿ ನಿಯರ್ ಬೈ ನಮ್ಮ ಲೊಕ್ಯಾಲಿಟಿಯಲ್ಲಿ ಎಲ್ಲೂ ಸಿಗಲ್ಲ ನಿಮಗೆ. ನೆಲಮಂಗಲ ಹತ್ರ BMRDA ಅಂದ್ರೆ 2200 ಸ್ಕ್ವೇರ್ ಫೀಟ್ ಸಿಗುತ್ತೆ. ಒಟ್ಟು ನಾವು ಕೊಡ್ತಿರೋ ಪ್ರೈಸಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ ಮೇಡಮ್. ಹೌದು. ಮತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನಲ್ಲಿ ಇದ್ದೀವಿ ಮ್ಯಾಮ್? ಇದು ನೆಲಮಂಗಲ ಹತ್ರ ಕುಣಿಗಲ್ ಟೋಲ್ ಬರುತ್ತೆ ಅಲ್ವಾ? ಸೊ ಅದಕ್ಕೂ ಬಿಫೋರ್ ನಾವು ಲೆಫ್ಟಿಗೆ ಒಂದು ರೋಡ್ ಬರುತ್ತೆ, ಸರ್ವಿಸ್ ರೋಡು. ಸೊ ಅಲ್ಲಿಂದ ನಾವು ಬಂದರೆ ನಿಮಗೆ ನಾರಾಯಣ PU ಕಾಲೇಜ್ ಸಿಗುತ್ತೆ. ಸೊ ಅಲ್ಲಿಂದ 5 to 10 ಮಿನಿಟ್ಸ್ ಅಷ್ಟೇ ಆಗುತ್ತೆ. ಜಸ್ಟ್ ಅಲ್ಲಿಂದ ನಿಯರ್ ಬೈ ಮೇನ್ ರೋಡ್ ಅಲ್ವಾ? ಸುಮಾರು ವೆಹಿಕಲ್ಸ್ ಕೂಡ ಓಡಾಡ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಇದು. ಮೇಡಮ್, ಇವಾಗವರೆಗೂ ಎಷ್ಟು ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿ? ಒಂದು 5 to 6 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿನೇ ನಾವು ಈ ಪ್ರಾಜೆಕ್ಟಿಗೆ ಬಂದಿರೋದು. ಸೊ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬೇರೆ ಪ್ರಾಜೆಕ್ಟ್ ಮಾಡೋಣ ಅಂತ ಪ್ಲಾನ್ ಇದೆ. ಸೊ ಹಾಗಾಗಿ ಈ ಪ್ರಾಜೆಕ್ಟ್ BMRDA NPA ನಿಮ್ಗೆ ಹೇಗಿದ್ರು ಗೊತ್ತು. ಹೌದು. ಇದು ಡಿಮ್ಯಾಂಡ್ ಎಲ್ಲ ಜಾಸ್ತಿ ಇರುತ್ತೆ ನೆಲಮಂಗಲ ಸೈಡು. ಮ್ಯಾಮ್, ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ಆಫೀಸ್ ಬಂದು T ದಾಸಹಳ್ಳಿ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡೇ ಬರುತ್ತೆ ಮ್ಯಾಮ್. ಹೌದಾ? ಕಂಪ್ನಿ ಹೆಸರು ಮ್ಯಾಮ್ ನಿಮ್ಮದು? ಕ್ಯಾಸಲ್ ಹೋಮ್ಸ್ ಅಂತ. ಓಕೆ. ಮೇಡಮ್, ಇವಾಗ ಇದು ಕಂಪ್ಲೀಟ್ ಆಗಿ ಎಷ್ಟು ಎಕರಲ್ಲಿದೆ ಮ್ಯಾಮ್? ಇದು ಟೋಟಲ್ ಬಂದು 18 ಏಕರ್ಸಲ್ಲಿ ಮಾಡಿರೋ ಪ್ರಾಜೆಕ್ಟ್. ಹೌದಾ? ಹಾಂ ಮ್ಯಾಮ್. ಇವಾಗ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಮ್ಯಾಮ್ ಟೋಟಲ್? ಅವೈಲೇಬಲ್ 120+ ಇದೆ. ಸೊ ಆಲ್ಮೋಸ್ಟ್ ಸೇಲ್ ಆಗಿದೆ. ಸೊ 20+ ಇದೆ. ಸೊ ಆದಷ್ಟು ಬೇಗ ಬಂದರೆ ನಿಮಗೆ ಏನು ಅಡ್ವಾಂಟೇಜಸ್ ಎಲ್ಲ ಕ್ಲಿಯರ್ ಮಾಡ್ತೀವಿ. ಹೌದಾ? ಓಕೆ ಮ್ಯಾಮ್, ಇವಾಗ ಯಾವ ಫೇಸಿಂಗಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ? ನಮ್ಮ ನಾರ್ತ್ ಇದೆ, ಈಸ್ಟ್ ಇದೆ, ವೆಸ್ಟ್ ಇದೆ, ಸೌತ್ ಕೂಡ ಇದೆ. ಕಾರ್ನರ್ ಸೈಡ್ಸಿಗೆ ಬಂದು ಆಲ್ಮೋಸ್ಟ್ 10% ಎಕ್ಸ್ಟ್ರಾ ಎಲ್ಲ ಕಡೆನೂ ಇರುತ್ತೆ. ಹೌದು. ಸೊ ನಾವು ಕ್ಲಿಯರ್ ಆಗಿ ಹೇಳ್ತೀವಿ, ಕಾರ್ನರ್ ಸೈಟಿಗೆ ಬಂದು 10% ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಹೌದು. ಮತ್ತೆ ಯಾವ ಫೇಸಿಂಗಲ್ಲಿ ಇದೆ ಮ್ಯಾಮ್? ನಾರ್ತ್ ಇದೆ, ನಾರ್ತ್ ವೆಸ್ಟ್ ಇದೆ, ಈಸ್ಟ್ ಇದೆ, ಮತ್ತು ಸೌತ್ ಇದೆ ಮ್ಯಾಮ್. ಸೌತ್ ಇದೆ. ಮೇಡಮ್, ಇಲ್ಲಿಂದ
ಕನೆಕ್ಟಿವಿಟಿ ಹೆಂಗಿದೆ ಮೇಡಮ್ ನಿಮ್ಮ ಲೇಔಟಿಂದ? ಮ್ಯಾಮ್ ಇಲ್ಲಿಂದ ಸೊಂಡೆಕೊಪ್ಪ ನಿಮಗೆ 2 to 3 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಸೊ ಮತ್ತೆ ನಾವು ಈ ಕಡೆ ಅಂದರೆ ನಿಮಗೆ ಕುಣಿಗಲ್ ಬೈಪಾಸ್ ನಿಯರ್ ಬೈ ಆಗುತ್ತೆ. ಹೌದು. ಆಮೇಲೆ ಈ ಕಡೆ ಹೋದರೆ ಮಂಚನಹಳ್ಳಿ ಅಂತ ಬರುತ್ತೆ. ಸೊ ಇದೊಂದು ರೋಡ್ ಇದೆ, ಇಲ್ಲಿಂದ ನಿಮಗೆ ಕುಣಿಗಲ್ ಹೈವೇ ಬಂದು ಬರೀ 1.5 ಕಿಲೋಮೀಟ್ರು. 1.5 ಕಿಲೋಮೀಟರ್ ಅಷ್ಟೇ. ಅಂದರೆ ಮೇನ್ ರೀಸನ್ ಏನಂದರೆ ಟೋಲ್ ಬಿಟ್ಟು ನಾವು ಮುಂದೆ ಬಂದ್ಬಿಡ್ತೀವಿ. ಹೌದು. ಟೋಲ್ ಸ್ಕಿಪ್ ಮಾಡ್ಲಿಕ್ಕೋಸ್ಕರನೇ ಟೋಲ್ ಬಿಟ್ಟು ನಾವು ಮುಂದೆ ಬರ್ತೀವಿ. ಹೌದಾ? ಸೊ ಈ ರೋಡಿಂದ ನಿಮಗೆ ನಿಯರ್ ಬೈ ಆಗುತ್ತೆ. ಓಕೆ. ಇವಾಗ ಇಲ್ಲಿ ಸೈಟು ಯಾವ್ಯಾವ ಡೈಮೆನ್ಷನಲ್ಲಿ ಅವೈಲಬಲ್ ಇದೆ? 20-40, 30-40, 30-30, 30-50 ತನಕ ಲಾಸ್ಟ್ 30-50 ಆಲ್ಮೋಸ್ಟ್ ಅಲ್ಲಿವರೆಗೂ ಇದೆ. ಮೇಡಮ್ ಲೇಔಟ್ಗೆ ಬೇಸಿಕ್ ಕಮ್ಯುನಿಟೀಸ್ ಏನೇನು ಕೊಟ್ಟಿದ್ದೀರಾ ಮೇಡಮ್? ಮ್ಯಾಮ್ ವಾಟರ್ ಡ್ರೈನೇಜ್ ಇದೆ, ಆಮೇಲೆ ನಿಮಗೆ ವಾಟರ್ ಟ್ಯಾಂಕ್ ಬರುತ್ತೆ, ಫುಲ್ ಟೋಟಲ್ ಬಂದು 4 ಪಾರ್ಕ್ಸ್ ಬರುತ್ತೆ. ಓಕೆ. ಇಂಡಿವಿಜುವಲ್ ವಾಟರ್ ಡ್ರೈನೇಜು ಮತ್ತು ಎಲೆಕ್ಟ್ರಿಸಿಟಿ ಕನೆಕ್ಷನು ಮತ್ತು ನಿಮಗೆ ಮೋರಿ ಕೂಡ ಬರುತ್ತೆ. ಇದು ಮೋರಿ ಕೂಡ ಆಗಿದೆ. ಆಗಿದೆ ನೋಡಿ ಫ್ರೆಂಡ್ಸ್, ಇದು ಮೋರಿ ಆಗಿದೆ, ಆಮೇಲೆ ಡ್ರೈನೇಜ್ ಆಗಿದೆ, ಹಾಗೆ ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಆಗಿದೆ. ನೋಡಿ ವಾಟರ್ ಕನೆಕ್ಷನ್ ಕೂಡ ಆಗಿದೆ. ಎಲ್ಲ ಸೈಟ್ಸ್ಗೂ ಇಂಡಿವಿಜುವಲ್ ಆಗಿ ಡ್ರೈನೇಜ್ ಆಗಿರಲಿ, ವಾಟರ್ ಆಗಿರಲಿ, ಕರೆಂಟ್ ಫೆಸಿಲಿಟಿ ಕೂಡ ಎಲ್ಲನೂ ಆಗಿದೆ. ಮೇಲ್ಗಡೆ ನೋಡ್ತಾ ಇದ್ರಲ್ಲ ಕಂಬ ಎಲ್ಲ ಅವಾಗಲೇ ಎಲೆಕ್ಟ್ರಿಸಿಟಿ ಲೈನ್ ಕೂಡ ಹೇಳ್ತಿದ್ದಾರೆ. ಹಾಗೆ ಟಾರ್ ರೋಡ್ ಕೂಡ ಆಗಿದೆ. ನೋಡ್ತಾ ಇದ್ರಲ್ಲ ಬ್ಯಾಕ್ ಸೈಡ್ ಇದು ಬಂದುಬಿಟ್ಟು 60 ಫೀಟ್ ರೋಡು, ಮತ್ತು ಸಬ್ ರೋಡ್ಸ್ ಎಲ್ಲ ನಿಮಗೆ 30 ಫೀಟ್ ರೋಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ಲ ನೀರಿನ ಟ್ಯಾಂಕು, ಅದು ಬಂದುಬಿಟ್ಟು 2 ಲಕ್ಷ ಕೆಪಾಸಿಟಿ ಆಗಿರುವಂಥ ವಾಟರ್ ಟ್ಯಾಂಕ್ ಆಗಿದೆ ಅಲ್ವಾ ಮೇಡಮ್? ಹಾಂ ಮ್ಯಾಮ್. ಮೇಡಮ್ ಇವಾಗ ಯಾರಾದರೂ ಸೈಟಿಗೆ ಬರಬೇಕಂತ ಹೇಳಿದ್ರೆ ಎಲ್ಲಿ ಬರಬೇಕು ಮ್ಯಾಮ್? ನಿಮ್ಮ ಲೇಔಟ್ಗೆ ಎಕ್ಸಾಕ್ಟಾಗಿ ಬರಬೇಕಾ, ಇಲ್ಲ ನಿಮ್ಮ ಆಫೀಸ್ ಲೊಕೇಶನ್ಗೆ ಬರಬೇಕಾ? ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ ಮ್ಯಾಮ್. ಸೊ ಅವ್ರ ಮೇಲೆ ಡಿಪೆಂಡು. ಸೊ ಅವರಿಗೆ ವೆಹಿಕಲ್ಸ್ ಇಲ್ಲ ಅನ್ನೋದಾಗ ಕ್ಯಾಬಿಂದ ನಾವು ದಾಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದರೆ ನಾವು ಆಫೀಸಿಗೆ ಕರ್ಕೊಂಡೋಗಿ ಅಲ್ಲಿಂದ ಕ್ಯಾಬ್ ಮಾಡಿ ಅವರಿಗೆ ವಿಸಿಟ್ ಮಾಡಿಸಿ ನಾವೇ ಎಕ್ಸಿಕ್ಯೂಟಿವ್ ಮಾಡಿ ಆಮೇಲೆ ಅವ್ರಿಗೆ ಮತ್ತೆ ರಿಟರ್ನ್ ಆಫೀಸ್ ಹತ್ರನೇ ಬಿಟ್ಕೊಡ್ತೀವಿ. ನೀವು ಬಿಡ್ತೀರಾ? ಹಾಂ. ಓಕೆ ಮೇಡಮ್, ಇವಾಗ ಟೋಟಲಾಗಿ ಎಷ್ಟು ಪಾರ್ಕ್ ಮೇಡಮ್ ಕೊಟ್ಟಿರೋದು ಲೇಔಟ್? ಟೋಟಲ್ ಬಂದು 4 ಪಾರ್ಕ್ಸ್ ಇದೆ. 4 ಪಾರ್ಕ್ಸ್ ಕೊಟ್ಟಿದ್ದೀರಾ. ಓಕೆ. ಅವಾಗಲೇ ಪ್ಲಾಂಟೇಶನ್ ಕೂಡ ಮಾಡಿದ್ದೀರಲ್ವ? ಹಾಂ ಮ್ಯಾಮ್. ಟ್ರೀಸ್ ಕೂಡ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅವಾಗಲೇ ಪ್ಲಾಂಟೇಶನ್ ಕೂಡ ಮಾಡಿದ್ದಾರೆ. ಆದರೆ ಈಗ ಸಖತ್ತು ಬಿಸಿಲು ಹೊಡಿತಾ ಇದೆ. ಬಿಸಿಲಿಂದ ಅಷ್ಟೇ ಸ್ವಲ್ಪ ಗಿಡಗಳು ಸ್ವಲ್ಪ ಒಣಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಗ್ರೀನರಿ ಕೂಡ ಮೇಂಟೈನ್ ಮಾಡಿದರೆ ಬ್ಯಾಕ್ ಸೈಡ್ ನೋಡ್ಬೋದು ಅವಲ್ಲೇ ಚೆನ್ನಾಗಿ ಬಂದಿದೆ, ಗಿಡಗಳು ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಇವಾಗ ಕೂಡ ಹೊಸ ಪ್ಲಾಂಟೇಶನ್ ಮಾಡಿದರೆ, ಆದರೆ ಬಿಸಿಲಿಂದ ಒಂದು ಸ್ವಲ್ಪ ಒಣಗಿದೆ ಅಷ್ಟೇ. ಎಲ್ಲ ಟಾರ್ ರೋಡ್ ಕೂಡ ಆಗಿದೆ ಫ್ರೆಂಡ್ಸ್, ತುಂಬಾ ನಿಯರ್ ಬೈ ಇದೆ ಅಂತಲೇ ಹೇಳ್ಬೋದು. ಮೇನ್ ರೋಡು ಕುಣಿಗಲ್ ಬೈಪಾಸಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಇದೆ ಅಷ್ಟೇ. ಮೇಡಮ್ ಇವಾಗ ಯಾರಾದರೂ ಮನೆ ಕಟ್ಟಿಸ್ಕೊಂಡು ಬರಬೇಕಂತ ಹೇಳಿದ್ರೆ ಇವಾಗ ಮೇನ್ ನೋಡೋದು ಮೇನ್ ಗ್ರೋಸರೀಸು, ಹಾಸ್ಪಿಟಲ್ಸು, ಸ್ಕೂಲ್ಸು, ಕಾಲೇಜಸ್ಸು. ಇಲ್ಲಿಂದ ಹೆಂಗಿದೆ ಮೇಡಮ್ ಅದೆಲ್ಲ ಕನೆಕ್ಟ್? ಮ್ಯಾಮ್ ಇಲ್ಲಿಂದ ನಿಮಗೆ 5 ಮಿನಿಟ್ಸ್ ಇದೆ, ನಾರಾಯಣ ಪಿ ಕಾಲೇಜ್ ಅಂತ. ಸೊ ಮತ್ತೆ ಇಲ್ಲಿಂದ ಕುಣಿಗಲ್ ಹೈವೇ ಅಂತ ಹೇಳಿದೆ. ಸೊ ಅಲ್ಲೆಲ್ಲ ಹೋದರೆ ನಿಮಗೆ ಡೆವಲಪ್ಮೆಂಟ್ ಏರಿಯಾ ಎಲ್ಲ ಸಿಗುತ್ತೆ, ಅಲ್ಲೆಲ್ಲ ಮಾರ್ಕೆಟ್ಸ್ ಎಲ್ಲ ಇದೆ. ಸೊ ಅಲ್ಲಿಂದ ನೀವು ಗ್ರೋಸರಿ ಏನಿದೆ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೋಬೋದು. ಓಕೆ. ಸ್ಕೂಲ್ಸ್ ಎಲ್ಲ ನಿಯರ್ ಬೈ? ಎಲ್ಲ ನಿಯರ್ ಬೈ ಇದೆ. ಓಕೆ. ಇವಾಗ ಬುಕ್ಕಿಂಗ್ ಪ್ರೊಸೆಸ್ ಯಾವ ಥರ ಇದೆ? ಮ್ಯಾಮ್ ಇವಾಗ ವಿಸಿಟ್ ಮಾಡಿ ನೀವು 10,000 ಕೊಟ್ಟರೆ ನಿಮಗೆ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಇದೆಯೋ ಸಬ್ಮಿಟ್ ಮಾಡ್ತೀವಿ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ಕೊಡ್ತಾರೆ. ನೋಡಿ ಫ್ರೆಂಡ್ಸ್, 10,000 ಪೇ ಮಾಡಿದ್ರೆ ನಿಮಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ನಿಮಗೆ ತೊಗೊಂಡೋಗ್ಬೋದು. ತೊಗೊಂಡೋಗ್ಬಿಟ್ಟು ನಿಮಗೆ 1 ವೀಕ್ವರೆಗೂ ನಿಮಗೆ ಟೈಮ್ ಇರುತ್ತೆ. ನೀವು ಬೆಂಗಳೂರಲ್ಲಿ ಯಾವ ಲಾಯರ್ ಕೂಡ ತೋರಿಸ್ಬೋದು. ಯಾಕಂದರೆ ಇದು BMRDA ರೇರಾ ಅಪ್ರೂವ್ ಆಗಿರೋಂಥ ಏಕಾತಾ ಸೈಟ್ಸ್ ಅಲ್ವಾ ಮೇಡಮ್? ಹಾಂ ಮೇಡಮ್ 1 ವೀಕ್ ಆಯಿತು, ಇವಾಗ ಇನ್ನೊಂದು 2 ಡೇಸ್ ಏನಾದರೂ ಟೈಮ್ ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ಯಾಕಂದರೆ ಕೊಡ್ತೀರಾ? ಹಾಂ ಕೊಡ್ತೀರಾ. ಓಕೆ ಮೇಡಮ್, ಇನ್ನೊಂದು ಸ್ಪೆಷಲ್ ಆಫರ್ ಇದೆ, ಅದೇ ಹೆಂಗೆ ಮ್ಯಾಮ್? ಮ್ಯಾಮ್ ಇವಾಗ ಸ್ಪಾಟಲ್ಲಿ 1 ಲ್ಯಾಕ್ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ 5 ಗ್ರಾಮ್ ಗೋಲ್ಡ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಸಿಗುತ್ತೆ. ಹೌದಾ? ಇವಾಗ ಇದು ಸ್ಪಾಟಲ್ಲಿ 5 ಗ್ರಾಮ್ಸ್ ಗೋಲ್ಡ್ ತೊಗೋಬೇಕಂದ್ರೆ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ? 1 ಲ್ಯಾಕ್ ಮಾಡಬೇಕು. 1 ಲ್ಯಾಕ್ ಮಾಡಬೇಕಾಗುತ್ತೆ. ಮೇಡಮ್ ಇದು ಬಂದ್ಬಿಟ್ಟು ಫುಲ್ ಲ್ಯಾಂಡ್ಗೆ ಏಕಾತಾ ಬರುತ್ತೆ, ಇಲ್ಲ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸೈಡ್ಗೆ ಏಕಾತಾ ಆಗುತ್ತೆ? ಮ್ಯಾಮ್ ಇಲ್ಲಿ ಪ್ರತಿಯೊಂದು ಸೈಡ್ಗೂ ಇಂಡಿವಿಜುವಲ್ ಆಗಿ ಏಕಾತಾ ಬರುತ್ತೆ. ಇಂಡಿವಿಜುವಲ್ ಆಗಿ ಏಕಾತಾ ಬರುತ್ತೆ. ಮೇಡಮ್ ಇವಾಗ ಲೋನ್ ಪ್ರೊಸೆಸ್ ಅಂದರೆ ಹೆಂಗೆ ಮ್ಯಾಮ್? ಇದಕ್ಕೆ ಲೋನ್ ಆಗೈತಾ ಮ್ಯಾಮ್? 75 to 80% ಲೋನ್ ಆಗುತ್ತೆ. LIC, ICICI, HDFC, SBI, ಕ್ಯಾನ್ಫಿನಲ್ಲೂ ಆಗುತ್ತೆ. ಸೊ ನೀವು ನ್ಯಾಷನಲ್ ಬ್ಯಾಂಕಲ್ಲಿ ಮಾಡಿಸ್ಕೋಬೇಕು ಅಂತ ಅಂದಾಗ ನಾವು ಮಾಡಿಸ್ಕೊಡ್ತಿದ್ದೀರಾ, ನೀವೇ ಮಾಡಿಸ್ಕೊಂತೀರಾ ಅಂದರೆ ನೀವು ಮಾಡಿಸ್ಕೋಬೋದು. 80%ವರೆಗೂ ಲೋನ್ ಆಗುತ್ತೆ. ಯಾಕಂದರೆ ಏಕಾತಾ ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಕೂಡ ಲೋನ್ ಆಗುತ್ತೆ. ಮ್ಯಾಮ್ ಇವಾಗ ಸೈಟೆಲ್ಲ ಆಯಿತು, ಇವಾಗ ಯಾರಾದರೂ ಲೋನ್ಗೆ ಹೋದರೆ ಲೋನ್ ಎಲ್ಲ ಆದಮೇಲೆ ಮೇಡಮ್ ಇಮ್ಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀರಾ ಹೆಂಗೆ ಮ್ಯಾಮ್? ಹಾಂ ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಡಿದ್ರೆ ಮಾಡಿ. ಹೌದಾ ಮ್ಯಾಮ್? ಇವಾಗ ರಿಜಿಸ್ಟ್ರೇಷನ್ ಆದಮೇಲೆ ಎಲ್ಲನೂ ಆಯಿತು, ಇವಾಗ ನೆಕ್ಸ್ಟ್ ಅವರು ಮನೆ ಕಟ್ಟಿಸ್ಕೋಬೋದಲ್ವ? ಹಾಂ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡಿಸ್ಕೊ ಮೀನ್ಸ್ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಇವತ್ತು BMRDA ರೇರಾ ಅಪ್ರೂವ್ ಆಗಿರೋಂಥ ಏಕಾತಾ ಸೈಟ್ಸ್ನ ತೋರಿಸಿದ್ದೀನಿ. ಇಷ್ಟೊತ್ತು ನೋಡಿದ್ರಿ,
ಎಲ್ಲರೂ ಕಾಯ್ತಾ ಇರೋದಂದ್ರೆ ಏನು ಮೇಡಮ್, ಇವಾಗ ಪ್ರೈಸ್ ಏನಪ್ಪ ಇರ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದರೆ BMRD ರೇರಾ ಅಪ್ರೂವ್ ಆಗಿರೋಂಥ ಏಕಾತಾ ಸೈಟ್ಸ್ ಅಂತ ಹೇಳಿದ್ರೆ ಏನಪ್ಪ ತುಂಬ ದುಡ್ಡು ಇರ್ಬೋದು, ಜಾಸ್ತಿ ಇರ್ಬೋದು, ಪ್ರೈಸ್ ಜಾಸ್ತಿ ಇರ್ಬೋದು, ನಮ್ಮ ಕೈಯಲ್ಲಿ ತೊಗೊಳಕ್ಕಾಗುತ್ತಾ ಇಲ್ವಾ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಮೇಡಮ್ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಮೇಡಮ್ ಪರ್ ಸ್ಕ್ವೇರ್ ಫೀಟ್ಗೆ? ಜಸ್ಟ್ 1999 ಸ್ಕ್ವೇರ್, ಜಸ್ಟ್ 1999 ಪರ್ ಸ್ಕ್ವೇರ್ ಫೀಟ್. ಪರ್ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ನಮ್ಮ ಚಾನಲ್ ಅವ್ರು ಏನಾದರೂ ಬಂದರೆ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸಿಂದ ಬಂದರೆ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಮೇಡಮ್? ಮ್ಯಾಮ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಬೆಸ್ಟ್ ಪ್ರೈಸಲ್ಲೇ ಮಾಡಿಸ್ಕೊಡೋಣ. ಬೆಸ್ಟ್ ಪ್ರೈಸಲ್ಲೇ ಮಾಡಿಕೊಡ್ತೀರಾ? ಓಕೆ, ನೋಡೋದ್ರಲ್ಲ ವೀಕ್ಷಕರೇ, ಬೆಸ್ಟ್ ಪ್ರೈಸಲ್ಲೇ ಹಾಕ್ಕೊಡ್ತಾರೆ. ಜಸ್ಟ್ ನಿಮಗೆ 1999 ಪರ್ ಸ್ಕ್ವೇರ್ ಫೀಟ್ಗೆ ನಿಮಗೆ ಇಲ್ಲಿ ಸೈಟ್ ಅವೈಲೇಬಲ್ ಸಿಗುತ್ತೆ. ನೋಡ್ತಿದ್ರಲ್ಲ, ಅದೇ ಮೇನ್ ರೋಡ್ಗೆ ಪಕ್ಕದಲ್ಲಿ ಅಟ್ಯಾಚ್ ಆಗಿರುವಂಥ ಲೇಔಟ್ BMRD ರೇರಾ ಅಪ್ರೂವ್ ಆಗಿರೋಂಥ ಏಕಾತಾ ಸೈಟ್ಸು. ಬನ್ನಿ, ಲೇಔಟಿಗೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಒಂದ್ಸಲಿ ಬಂದುಬಿಟ್ಟು ಸೈಟನ್ನ ವಿಸಿಟ್ ಮಾಡಿ, ಸೈಟ್ನ ನೋಡಿ, ಆಮೇಲೆ ಒಂದು ಸೆಟ್ ಆಫ್ ನಿಮ್ಗೆ ಇಷ್ಟ ಆಯಿತಾ, ಸೈಟ್ ಏನಾದರೂ ಇಷ್ಟ ಆದರೆ ನಿಮಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಳ್ಳಿ. 10,000 ಪೇ ಮಾಡಿದ್ರೆ ನಿಮಗೆ 1 ವೀಕ್ವರೆಗೂ ಟೈಮ್ ಕೊಡ್ತಾರೆ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ಗೆ, ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ತೋರಿಸಿ ಲೀಗಲ್ ಎಲ್ಲ ಓಕೆ ಅಂದಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ನೀವು ಹೋಗ್ಬೋದು. ಮೇಡಮ್ ನಿಮ್ದು ಆಫೀಸ್ ಟೈಮಿಂಗ್ಸ್ ಏನು ಬರುತ್ತೆ ಮ್ಯಾಮ್? ಮ್ಯಾಮ್ ಇದು 9 o'clock ಇಂದ 6:30ವರೆಗೂ ಇರುತ್ತೆ ಮ್ಯಾಮ್. ಹೌದಾ ಮೇಡಮ್? ಇವಾಗ ವಿಸಿಟ್ ಮಾಡಿದ್ರೆ ಇವಾಗ ಸೈಟಲ್ಲಿ ಯಾರು ಇರ್ತಾರೆ ಮೇಡಮ್? ಯಾರು ಡೈರೆಕ್ಟಾಗಿ ಸೈಟ್ಗೆ ಬಂದರೆ? ಹಾಂ, ನಮ್ಮ ಎಕ್ಸಿಕ್ಯೂಟಿವ್ ಇರ್ತಾರೆ. ಸೊ ಹಾಂ, ಎಕ್ಸಿಕ್ಯೂಟಿವ್ ಇರ್ತಾರೆ. ಮತ್ತೆ ಸ್ಯಾಟರ್ಡೆ ಸಂಡೇ ಮೇಡಮ್ ಹೆಂಗೆ ಮೇಡಮ್? ಸ್ಯಾಟರ್ಡೆ ಸಂಡೇ ನಾವು ನಮ್ಮ ಆಫೀಸ್ ಎಲ್ಲರೂ ಕೂಡ ನಾವು ಲೇಔಟಲ್ಲೇ ಇರ್ತೀವಿ. ನೀವು ಲೇಔಟಲ್ಲೇ ಇರ್ತೀರಾ ಸ್ಯಾಟರ್ಡೆ ಸಂಡೇ? ನೋಡಿ ಫ್ರೆಂಡ್ಸು, ಸ್ಯಾಟರ್ಡೆ ಸಂಡೇ ಏನಾದರೂ ನಿಮ್ಗೆ ರಜಾ ಇದೆಯಾ, ಇಲ್ಲ ಮಧ್ಯದಲ್ಲಿ ಯಾವುದಾದ್ರೂ ದಿನ ಫ್ರೀ ಆಗಿದ್ದರೆ ಒಂದ್ಸಲಿ ಬನ್ನಿ, ವಿಸಿಟ್ ಮಾಡಿ, ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬಿಟ್ಟು ಲಾಯರ್ಗೆ ತೋರಿಸಿ ಚೆಕ್ ಮಾಡಿಸಿ, ನಿಮಗೆಲ್ಲ ಪೇಪರ್ಸ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೀವು ಮುಂದೆ ಪ್ರೊಸೀಜರ್ನ ಹೋಗ್ಬೋದು. ಇವಾಗ ಬುಕ್ಕಿಂಗ್ ಪ್ರೊಸೆಸ್ ಎಲ್ಲ ಯಾವ ಥರ ಮಾಡೋದಂತ ಹೇಳೋಕ್ಕೆ ಇವತ್ತು ನಮ್ಮ ಜೊತೆ ರೂಪಾ ಮೇಡಮ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ ಮ್ಯಾಮ್? ನೀವು ಸೂಪರ್ ಆಗಿ ಚೆನ್ನಾಗಿದ್ದೀನಿ ಮ್ಯಾಮ್. ಇಷ್ಟೊತ್ತು ನಿಮ್ಮ ಕೊಲೀಗ್ ಅವರು ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ನಿಮ್ಮ ಲೇಔಟ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಬುಕ್ಕಿಂಗ್ ಪ್ರೋಸೆಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ ಮ್ಯಾಮ್. ಬುಕ್ಕಿಂಗ್ ಪ್ರೋಸೆಸ್ ಬಂದು ನೀವು ಕಸ್ಟಮರ್ಸ್ ಬಂದು ಸ್ಪಾಟಲ್ಲಿ 10,000 ಬ್ಲಾಕಿಂಗ್ ಅಮೌಂಟ್ ಅಂತೇಳಿ ತೊಗೊಳ್ತೀವಿ. ಬ್ಲಾಕಿಂಗ್ ಅಮೌಂಟ್ ಬಂದು 1 ವೀಕ್ ಟೈಮ್ ಇರುತ್ತೆ. ಸ್ಪಾಟಲ್ಲಿ 10,000 ಪೇಮೆಂಟ್ ಮಾಡಿದ್ರೆ ನಾವು ಡಾಕ್ಯುಮೆಂಟ್ಸ್ ಸ್ಪಾಟಲ್ಲೇ ಕೊಡ್ತೀವಿ. 7 days ಟೈಮ್ ಕೊಡ್ತೀವಲ್ಲ, ನೀವು ಬೆಂಗಳೂರಲ್ಲಿ ಯಾವ ಲಾಯರ್ ಹತ್ರ ಬೇಕಾದರೂ ನೀವು ಕ್ವರೀಸ್ ಕೊಡ್ಬೋದು. ಅವ್ರ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೇ ಕೊಟ್ಟು ನಾವು ಸಬ್ಮಿಟ್ ಮಾಡಕ್ಕೆ ರೆಡಿ ಇದ್ದೀವಿ ಮ್ಯಾಮ್. ಸಬ್ಮಿಟ್ ಮಾಡಿ BMRD ರೇರಾ ಅಂತಂದರೆ ಪಕ್ಕ ಡಾಕ್ಯುಮೆಂಟ್ಸ್ ಮ್ಯಾಮ್. ಈಗ ಇದುವರೆಗೆ ಯಾವುದು ಪ್ರಾಬ್ಲಮ್ಸೇ ಬಂದಿಲ್ಲ. ಯಾಕಂದರೆ ಏಕಾತಾ ಹೌದು ಆಗಿರೋದು. ಓಕೆ ಮ್ಯಾಮ್, ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಮ್ಯಾಮ್? ಪ್ರೈಸು 2200 ಸರೌಂಡಿಂಗ್ ಎಲ್ಲ ನಡೀತಿರೋದು. ನಿಮ್ಮ ಯೂಟ್ಯೂಬ್ ಚಾನಲಿಂದ ಬಂದವರಿಗೆಲ್ಲ 1,999 ಕೋಟಿಂಗ್ ಮಾಡ್ಕೊಡ್ತಾ ಇದ್ದೀವಿ. ಇನ್ನೂ ಬೆಸ್ಟ್ ಪ್ರೈಸಲ್ಲೇ ಮಾಡ್ಕೊಡೋಣ. ಬೆಸ್ಟ್ ಪ್ರೈಸಲ್ಲೇ ಮಾಡ್ಕೊಡೋಣ, ಖಂಡಿತ ಮಾಡ್ಕೊಡೋಣ ಮ್ಯಾಮ್. ಓಕೆ, ಹಂಗಾರೆ ಇನ್ನೇನು ಯೋಚನೆ ಮಾಡ್ತೀರಾ ಫ್ರೆಂಡ್ಸ್? ನೋಡಿ, ಒಂದು ಬೆಸ್ಟ್ ಪ್ರೈಸ್ಗೆ ಹಾಕ್ಕೊಡ್ತಾ ಇದ್ದಾರೆ. ನಮ್ಮ ಚಾನಲ್ನ ಮೆನ್ಷನ್ ಮಾಡಿ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಅಂತ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೊಂದ್ಸರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ರೂಪಾ ಮೇಡಮ್ ತಿಳಿಸ್ಕೊಡ್ತಾರೆ. ಇಲ್ಲಾಂದರೆ ಅವ್ರ ಆಫೀಸಲ್ಲಿ ಯಾರು ಬೇಕಾದರೂ ನಿಮಗೆ ಫುಲ್ ಮಾಹಿತಿನ ಕೊಡ್ತಾರೆ. ಹಾಗೆ ಲೇಔಟಲ್ಲಿ ಎಕ್ಸಿಕ್ಯೂಟಿವ್ ಯಾವಾಗಲೂ ಇದ್ದೇ ಇರ್ತಾರೆ. ಮತ್ತು ಸ್ಯಾಟರ್ಡೆ ಸಂಡೇ ನೀವು ಯಾವಾಗಲೂ ಇದ್ದೇ ಇರ್ತೀರಲ್ಲ? ಹಾಂ ಮ್ಯಾಮ್, ಕಂಪಲ್ಸರಿ ಪ್ರತಿದಿನಾನು ಎಕ್ಸಿಕ್ಯೂಟಿವ್ ಇರ್ತಾರೆ. ಸ್ಯಾಟರ್ಡೆ ಸಂಡೇ ಬಂದು ಹೋಲ್ ಟೀಮು ಲೇಔಟಲ್ಲೇ ಇರುತ್ತೆ. ಮಾರ್ನಿಂಗ್ 9 o'clock 7ವರೆಗೂ ಲೇಔಟಲ್ಲೇ ಇರ್ತೀವಿ. ಯಾವಾಗ ಬೇಕಾದ್ರೂ ಕಸ್ಟಮರ್ ವಿಸಿಟ್ ಮಾಡ್ಬೋದು. ಕಸ್ಟಮರ್ ಕೇರ್ ನಂಬರ್ ಏನಿರುತ್ತಲ್ಲ, ಕಾಂಟ್ಯಾಕ್ಟ್ ಮಾಡಿ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ನಿಮಗೆ ಕ್ಯಾಬ್ ಫೆಸಿಲಿಟಿ ಫ್ರೀಯಾಗಿ ಕೊಡ್ತೀವಿ. ಕಂಪ್ನಿ ಕಡೆಯಿಂದ ವಿಸಿಟ್ ಮಾಡ್ಬೋದು. ಓಕೆ ಮೇಡಮ್, ಇದು ಗೋಲ್ಡ್ ಕಾಯಿನ್ ಎಷ್ಟು ದಿನವರೆಗೂ ಇದೆ ಮೇಡಮ್ ಆಫರ್? ಮ್ಯಾಮ್, April 30ವರೆಗೂ ಮಾತ್ರ ಇರುತ್ತೆ. ಆದಷ್ಟು ಬೇಗ ಕೆಲವೇ ಸೈಟ್ಗಳಿರುತ್ತೆ. ಬೇಗ ಬನ್ನಿ, ಯಾರು ಬುಕಿಂಗ್ ಮಾಡ್ಕೊಳ್ತೀರಿ ಈ ಆಫರ್ಗೆ ಎಲಿಜಿಬಲ್ ಆಗ್ತೀರಾ. ಎಷ್ಟು ಸೈಟ್ಸ್ ಇನ್ನು ಅವೈಲೇಬಲ್ ಇದೆ ಮ್ಯಾಮ್? ಟೋಟಲ್ ಬಂದು ಈ ಲೇಔಟಲ್ಲಿ 230 ಪ್ಲಸ್ ಸೈಟ್ಸ್ ಇದೆ. ಈಗ ರಿಮೈನಿಂಗ್ ಬಂದು ಒಂದು 25 to 30 ಸೈಟ್ಸ್ ಇದೆ. ಆದಷ್ಟು ಬೇಗ ಬಂದವರಿಗೆ ಅವಕಾಶ ಸಿಗುತ್ತೆ ಮ್ಯಾಮ್. ಓಕೆ ಮೇಡಮ್, ಕೊನೆಯದಾಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಮ್ಯಾಮ್, ನಿಮ್ಮ ಕಡೆಯಿಂದ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದವರಿಗೆ ಬೆಸ್ಟ್ ಪ್ರೈಸಲ್ಲೇ ಮಾಡಿಸ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ ಖಂಡಿತವಾಗ್ಲೂ ಮ್ಯಾಮ್. ಏನಾದರೂ ಮಾಡಿದ್ದೀರಾ? ಹಾಂ ಮ್ಯಾಮ್, STP ಇದೆ ಮ್ಯಾಮ್. ಮಾಡಿಸಿದ್ದೀರಾ? ಹಾಗೆ 4 ಪಾರ್ಕ್ ಕೂಡ ಇದೆ. ಕಸ್ಟಮರಿಗೆ ಏನೇನು ಬೇಸಿಕ್ ಕಮ್ಯುನಿಟೀಸ್ ಕೊಡ್ಬೇಕಾ ಎಲ್ಲ ಕೂಡ ನಮ್ಮ ಲೇಔಟಲ್ಲಿ ಇದೆ ಮ್ಯಾಮ್. ಕಂಪ್ಲೀಟ್ ಆಗಿ ಕೊಟ್ಟಿದ್ದೀರಾ? ಓಕೆ ಮೇಡಮ್, ಫೈನಲ್ ಆಗಿ ಏನು ಹೇಳ್ತೀರಾ ಮೇಡಮ್? ಮ್ಯಾಮ್, ಇನ್ನೇನು ಹೇಳೋದಿಲ್ಲ. ಕಸ್ಟಮರ್ಸ್ಗೆ ಇಷ್ಟೋ ತನಕ ಲೇಔಟ್ ಎಲ್ಲ ನೋಡಿದರೆ ಕೆಲವೇ ಸೈಟ್ಸ್ಗಳು ಮಾತ್ರ ಬಾಕಿ ಇರೋದು. ಆದಷ್ಟು ಬೇಗ ಬಂದವ್ರಿಗೆ ಮಾತ್ರ ಈ ಸೈಟ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆದಷ್ಟು ಬೇಗ ಬಂದು ಆಫರ್ ಕೂಡ ಸ್ಪಾಟ್ ಬುಕಿಂಗ್ 1 lakh ಕೊಟ್ಟು ಬುಕಿಂಗ್ ಮಾಡ್ಕೊಂಡವ್ರಿಗೆ 5 ಗ್ರಾಮ್ ಗೋಲ್ಡ್ ಫ್ರೀ ಇರುತ್ತೆ ಮ್ಯಾಮ್. ನಿಮ್ಮ ಕಡೆ ನಿಮ್ಮ ಯೂಟ್ಯೂಬ್ ಚಾನಲಿಂದ ನೋಡ್ಕೊಂಡು ಬಂದವ್ರಿಗೆ ಇನ್ನೂ ಬೆಸ್ಟ್ ಪ್ರೈಸಲ್ಲೇ ಮಾಡಿಕೊಡ್ತೀವಿ. ಓಕೆ ನೋಡಿದ್ರೆ ವೀಕ್ಷಕರೇ, ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಏನೇ ಡೌಟ್ ಇರಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೊಂದ್ಸಲಿ ಕಾಲ್ ಮಾಡಿ ಸೈಟಿಗೆ ಬನ್ನಿ, ವಿಸಿಟ್ ಮಾಡಿ. ತುಂಬಾ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಲೇಔಟ್ನ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಒಂದು ಒಳ್ಳೆ ಮ್ಯಾಮ್, ಇಷ್ಟೊತ್ತು ಒಂದು ಒಳ್ಳೆ ಸೈಟ್ನ ಇವತ್ತು ತೋರಿಸಿದ್ದೀರಾ. ಅದು BMRD ರೇರಾ ಅಪ್ರೂವ್ ಆಗಿರೋಂಥ ಏಕಾತಾ ಸೈಟ್ಸು.
ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋವರೆಗೂ ಇನ್ನೂ ಹೊಸ ವಿಡಿಯೋನ ಮತ್ತೆ ಶೇರ್ ಮಾಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.